ಕೊಡಗಿನಲ್ಲಿ ಸುಗ್ಗಿ ಸಂಭ್ರಮ ಮನೆ ಮಾಡಿದೆ. ಧಾನ್ಯ ಲಕ್ಷ್ಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಕೊಡಗು ಜನ. ಕೊಡಗು ಜಿಲ್ಲೆಯಾದ್ಯಂತ ಹುತ್ತರಿ ಸಂಭ್ರಮ ಇದು. ಹುತ್ತರಿ ಸಂಭ್ರಮ ಅಥವಾ ಸುಗ್ಗಿ ಸಂಭ್ರಮ ಈ ಮಲೆನಾಡು ಭಾಗದಲ್ಲಿ ಈ ಸುಗ್ಗಿಯನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಅಲ್ಲಿನ ಸಾಂಪ್ರದಾಯಿಕ ಕುಣಿತ ಜನರ ಮನಸೂರೆಗೊಳ್ತು. ಧಾನ್ಯಲಕ್ಷ್ಮಿ ಮನೆಗೆ ಸೇರಿಸುವುದು ಹುತ್ತರಿ ಹಬ್ಬ ಅಂತ ಹೇಳ್ತಾರೆ. ಧಾನ್ಯಲಕ್ಷ್ಮಿಯನ್ನು ಮನೆಗೆ ಸೇರಿಸುವಂಥ ಕ್ಷಣ. ಹುತ್ತರಿ ಹಬ್ಬದ ಮಾರನೇ ದಿನ ಕೋಲಾಟದಲ್ಲಿ ಜನ ಕುಣಿದು ಕುಪ್ಪಳಿಸಿದ್ದಾರೆ. ಕೈಯಲ್ಲಿ ಕೋವಿ ಹಿಡಿದು ಕೊಡಗು ಶೈಲಿಯ ಕೊಡವ ಸಾಂಪ್ರದಾಯಿಕ ಕೋಲಾಟ ಇದು. ಕೊಡಗಿನ ಬಾಲಗಕ್ಕೆ ಸಖತ್ ಸ್ಟೆಪ್ ಹಾಕಿದ್ದಾರೆ ಮಹಿಳೆಯರು. ಮಡಿಕೇರಿಯ ಕೋಟೆ ಆವರಣದಲ್ಲಿ ಹುತ್ತರಿ ಕೋಲಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಒಕ್ಕತ್ರ ಎಲ್ಲ ಆಟಗಾರಕ್ಕೆ ಮನದುಂಬದ ಧನ್ಯವಾದ ಜೋರಾನ ಕೈ ಕೊಟ್ಟುಕೊಂಡು ಐಂಗಕ್ಕೆ ಕುಟುಂಬಸ್ಥರು ಈ ಹೆಬ್ಬೆಟ್ಟಗಿರಿ ಗ್ರಾಮ ಮಡಿಕೇರಿಯಲ್ಲಿ ವಾಸವಿದ್ದೇವೆ. ನಾವು ವರ್ಷಂಪ್ರತಿ ಹುತ್ತರಿ ಹಬ್ಬದ ನಂತರ ಮಾರನೇ ದಿನ ಈ ಒಂದು ಹುತ್ತರಿ ಕೋಲಾಟವನ್ನ ಅರಮನೆ ಅಂದ್ರೆ ಈ ಕೋಟೆ ಆವರಣದಲ್ಲಿ ಮಾಡ್ತಾ ಬಂದಿದ್ದೇವೆ. ಸುಮಾರು ರಾಜರ ಕಾಲದಿಂದಲೇ ಬ್ರಿಟಿಷರ ಕಾಲದಿಂದಲೇ ಈ ಒಂದು ಕೋಲಾಟ ಇಲ್ಲಿ ನಡೀತಾ ಇತ್ತು. ಹಾಗೆ ಅದನ್ನೇ ನಾವೆಲ್ಲರೂ ಮುಂದುವರ್ಸ್ಕೊಂಡು ಬಂದಿದ್ದೀವಿ. ನಾವೆಲ್ಲರೂ ಕುಟುಂಬ ಸಮೇತ ಪಾಂಡ್ಯರ ಕುಟುಂಬಸ್ಥರು ಹಾಗೆ ಕೊಡವ ಸಮಾಜದವರು ನಮ್ಗೆ ಇವಾಗ ಇದಕ್ಕೊಂದು ಜೊತೆಯಲ್ಲಿ ಬಂದು ಸೇರಿ ಈ ಒಂದು ಸಂಭ್ರಮದ ಹುತ್ತರಿ ಕೋಲಾಟವನ್ನು ಆಚರಿಸ್ತಾ ಇದ್ದೇವೆ. ಕೊಡವ ಸಂಪ್ರದಾಯ ನೃತ್ಯಗಳಾದಂತಹ ಉಮ್ಮತ್ತಾಟ, ಬೊಳಕಾಟ, ಪರ್ಯೋಕಳಿ ಅಂತ ಇಂಥ ಆಟಗಳನ್ನೆಲ್ಲ ನೃತ್ಯವನ್ನ ಮಾಡ್ತಾರೆ ವರ್ಷಂಪ್ರತಿ. ಹೌದು, ನಾವು ನಮ್ಮ ಚಿಕ್ಕ ಮಕ್ಕಳನ್ನ ಎಲ್ಲರನ್ನ ಕರ್ಕೊಂಡು ಈ ಒಂದು ನೃತ್ಯವನ್ನ ಪ್ರದರ್ಶನ ಮಾಡ್ತೀವಿ. ಅವ್ರಿಗೆ ಕುಣಿಯಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಕುಣಿಲಿ ಅವರು ಕಲೆನ ಸಂಸ್ಕೃತಿನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಈ